ದುಡ್ಡು ಚೆನ್ನಾಗಿ ದುಡ್ಡು ಮಾಡಬೇಕು. 10,000 ಬಂದ್ಬಿಟ್ರೆ ಇಲ್ಲೆಲ್ಲೋ ಕೊಟ್ಬಿಡ್ತೀನಿ, ಮನಿ ಬಂದ್ರೆ ನನ್ ಖರ್ಚಾಗಿ ಹೋಗುತ್ತೆ ಅನ್ನೋ ಮೈಂಡ್ ಸೆಟ್ ಇಂದ ಮ್ಯಾನಿಫೆಸ್ಟ್ ಮಾಡಬೇಡಿ. ಲೀಫ್ ಪಲಾವ್ ಎಲೆ ಅಂತ ಹೇಳ್ತೀವಿ, ಅದರಲ್ಲಿ ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್ ಇದೆ. ಅದ್ರ ಮೇಲೆ ನೀವು 1176 ಅನ್ನೋ ಒಂದು ನಂಬರ್ ಬರಿಬೇಕು ಅಷ್ಟೇ. ಬರ್ದ್ಬಿಟ್ಟು ಕೆಳಗಡೆ ಮನಿ ಅಂತ ಬರೀರಿ, ಅದನ್ನ ಬರ್ನ್ ಮಾಡಬೇಕು. ಬರ್ನ್ ಆದ್ಮೇಲೆ ಆಶ್ ಬರುತ್ತಲ್ವಾ, ಅದನ್ನ ದುಡ್ಡು ಬರುತ್ತೆ ಹೋಗ್ಬಿಡುತ್ತೆ. ಯಾವ ಫೀಲಿಂಗ್ ಇಟ್ಕೊಂಡು ನಾವ್ ಏನೇನು ಅಟ್ರಾಕ್ಟ್ ಮಾಡ್ತಿದೀವಿ ಅನ್ನೋದು ತುಂಬಾ ಮುಖ್ಯ ಆಗತ್ತೆ. ಒಂದು ಲೋಟಲ್ಲಿ ನೀರು ಹಾಕೊಂಡು ಏನೋ ಕುಡೀರಿ ಅಂತ ಸಮಥಿಂಗ್ ಏನೋ ಹೇಳ್ಕೊಡ್ತೀರ, ಇದು ಕೆಲವ್ರು ಮಾತ್ರನೇ ವರ್ಕ್ ಆಗುತ್ತೆ. ನಾನ್ ಸುಮ್ನೆ ಈ ತರ ಹೇಳಿ ಒಳಗಡೆ ಅದನ್ನ ಅನುಭವಿಸ್ದೆ, ಸುಮ್ನೆ ಇದು ವರ್ಕ್ ಆಗತ್ತಾ ಅನ್ನೋ ಒಂದು ನಂಬಿಕೆ ಇಲ್ದೆ ಸುಮ್ನೆ ಟ್ರೈ ಮಾಡಕ್ಕೆ ಕ್ಯೂರಿಯಾಸಿಟಿಗೆ ಟ್ರೈ ಮಾಡ್ದೆ ಅಂದ್ರೆ ವರ್ಕ್ ಆಗೋದಿಲ್ಲ. ತುಂಬಾ ದೂರ ಹೋಗಿಲ್ಲ, ಜಸ್ಟ್ ಬೇರೆ ಬೇರೆ ಹೆಸರುಗಳನ್ನ ಹೇಳ್ಕೊಂಡು ತಿರ್ಗಾಡ್ತಿದೀವಿ. ಮ್ಯಾನಿಫೆಸ್ಟೇಷನ್, ಪ್ಲಾಸಿಬೋ, ಸ್ಪಿರಿಚುವಲ್ ಅದು ಅಂತ, ಆದ್ರೆ ಎಲ್ಲ ಒಂದೇ. ಈಗ ಮ್ಯಾನಿಫೆಸ್ಟೇಷನ್ಸ್ ಅಂತ ಬಂದಾಗ ಈಗ ನೀವೇನೋ ಒಂದು ಟ್ರಿಕ್ ಹೇಳ್ಕೊಡ್ತೀರಾ ಅಂತ ಹೇಳಿ, ಉದಾಹರಣೆಗೆ ಒಂದು ಲೋಟಲ್ಲಿ ನೀರು ಹಾಕೊಂಡು ಏನೋ ಕುಡೀರಿ ಅಂತ ಸಮಥಿಂಗ್ ಏನೋ ಹೇಳ್ಕೊಡ್ತೀರ. ಇದನ್ನ ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾರೆ, ಆದ್ರೆ ಇದು ಕೆಲವ್ರು ಮಾತ್ರನೇ ವರ್ಕ್ ಆಗತ್ತೆ, ಇನ್ ಕೆಲವ್ರಿಗೆ ವರ್ಕ್ ಆಗಲ್ಲ. ನೀವು ಹೇಳಿರೋ ಟೆಕ್ನಿಕ್ ಫಾಲೋ ಮಾಡೋದು, ಯಾಕೆ ಬೇರೆಯವ್ರಿಗೆ ಆಗಲ್ಲ ಇದು? ನೋಡಿ, ಇವಾಗ ನಾನು ಕೂತ್ಕೊಂಡು ಈಗ 1 ನಿಮಿಷ ಗ್ಲಾಸ್ ವಾಟರ್ ತಗೋತೀನಿ. ಈಗ ನಾನು ಕೂತ್ಕೊಂಡೆ, ಮ್ಯಾನಿಫೆಸ್ಟೇಷನ್ ರಶ್ಮಿದು ವಿಡಿಯೋ ನೋಡಿದೆ, ಓಕೆ ಎಲ್ಲ ಅಯ್ಯೋ ಇವ್ರದ್ದೆಲ್ಲ ಬುಕ್ ಮಾಡಿದ್ರೆ ಸರ್ವಿಸಸ್ ಚಾರ್ಜಸ್ ಆಗುತ್ತೆ, ಫ್ರೀ ಆಗಿ ರೆಮಿಡಿ ಕೊಟ್ಟಿದ್ದಾರೆ ಮಾಡಿ ನೋಡೋಣ ಅಂತ ಅಂದ್ಬಿಟ್ಟು ಹಿಂಗೆ ಹಿಡ್ಕೊಂಡು ನಂದು ಇವತ್ತು ಜೀವನ ಚೆನ್ನಾಗಿದೆ, ನನ್ ತುಂಬಾ ಸುಂದರವಾದ ದಿನ ಓಕೆ ಎಲ್ಲ ಹೇಳ್ದೆ, ನೀರಿಗೆ ನೀರು ಕುಟ್ಕೊಂಡೆ, ಓಕೆ ಗ್ರೇಟ್. ಏನೂ ಆಗ್ಲಿಲ್ಲ, ಇವತ್ತು ಬಾಸ್ ಬೈದ, ಇವತ್ತು ನನ್ನ ಗಂಡ ಅಥವಾ ಹೆಂಡತಿ ಎಲ್ಲ ಜಗಳನೇ ಆಯ್ತು, ಏನೂ ವರ್ಕ್ ಆಗಲ್ಲ. ಮ್ಯಾನಿಫೆಸ್ಟೇಷನ್ ಇಸ್ ಫಾಲ್ಸ್, ಹಿಂಗ್ ನಾವ್ ಅನ್ಕೋತೀವಿ. ಈಗ ಯಾಕೆ ಕೆಲವರಿಗೆ ವರ್ಕ್ ಆಗತ್ತೆ, ಕೆಲವರಿಗೆ ವರ್ಕ್ ಆಗಲ್ಲ ಅಂದ್ರೆ, ನಾನ್ ಸುಮ್ನೆ ಈ ತರ ಹೇಳಿ ಒಳಗಡೆ ಅದನ್ನ ಅನುಭವಿಸ್ದೆ, ಸುಮ್ನೆ ಇದು ವರ್ಕ್ ಆಗತ್ತಾ ಅನ್ನೋ ಒಂದು ನಂಬಿಕೆ ಇಲ್ದೆ ಸುಮ್ನೆ ಟ್ರೈ ಮಾಡಕ್ಕೆ ಕ್ಯೂರಿಯಾಸಿಟಿಗೆ ಟ್ರೈ ಮಾಡ್ದೆ ಅಂದ್ರೆ ವರ್ಕ್ ಆಗೋದಿಲ್ಲ. ಮ್ಯಾನಿಫೆಸ್ಟೇಷನ್ ಇಸ್ ನಾಟ್ ಸಿಟ್ಟಿಂಗ್ ಅಂಡ್ ಜಸ್ಟ್ ಸಿಂಪ್ಲಿ ಈ ಗ್ಲಾಸ್ ಆಫ್ ನೀರಿಗೆ ಹೇಳ್ತಾ ಕೂಡೋದು ಅಷ್ಟೇ ಮ್ಯಾನಿಫೆಸ್ಟೇಷನ್ ಅಲ್ಲ. ಜನರು ತುಂಬಾ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಲಾ ಆಫ್ ಅಟ್ರಾಕ್ಷನ್ ಮತ್ತೆ ಮ್ಯಾನಿಫೆಸ್ಟೇಷನ್ ಅಲ್ಲಿ ನಾವು ಆಕ್ಷನ್ ಕೂಡ ತಗೋಬೇಕು, ಅದನ್ನು ಮಾಡ್ಬೇಕು. ಇವತ್ತು ನನ್ನ ಜೀವನ ಸುಂದರವಾಗಕ್ಕೆ ಇದನ್ನೆಲ್ಲ ಹೇಳ್ದೆ, ನೀರನ್ನು ಕುಡ್ದೆ, ನೀರಲ್ಲಿ ಮೆಮೊರಿ ಇದೆ, ಗ್ರೇಟ್. ಇದನ್ನ ಮಾಡಕ್ಕೆ ನಾನು ಅದೇ ರೀತಿಯಾಗಿ ನಡ್ಕೋಬೇಕಾಗತ್ತೆ. ಜೀವನ ಸುಂದರವಾಗಕ್ಕೆ ಬಾಸ್ ಬೈದೇ ಇರೋದಕ್ಕೆ ನಾನು ಏನ್ ಮಾಡ್ಬೇಕು, ಟೈಮಿಗೆ ರೀಚ್ ಆಗ್ಬೇಕು, ನಾನು ಎಲ್ಲ ಪ್ರಾಜೆಕ್ಟ್ಸ್ನ ಕರೆಕ್ಟಾಗಿ ಮಾಡ್ಬೇಕು, ನನ್ನ ಮನಸ್ಸಲ್ಲಿ ನಾನು ಏನೇನು ಯೋಚನೆ ಮಾಡ್ತಿದ್ದೀನಿ ಅದನ್ನು ಕೂಡ ಪಾಸಿಟಿವ್ ಆಗಿ ಯೋಚನೆ ಮಾಡಕ್ಕೆ ಶುರು ಮಾಡ್ಬೇಕು. ಬದಲಾವಣೆ ಒಳಗಡೆ ಆಗ್ಬೇಕೆ ಹೊರತು ಹೊರಗಡೆ ನಾವು 10 ಜನನ ಬದಲಾಯಿಸಕ್ ಆಗೋದಿಲ್ಲ. ಹಾಗಾಗಿ ಮ್ಯಾನಿಫೆಸ್ಟೇಷನ್ ಅಂಥವ್ರಿಗೆ ವರ್ಕ್ ಆಗಲ್ಲ. ಎಂಥವ್ರಿಗೆ ವರ್ಕ್ ಆಗತ್ತೆ, ಎಲ್ಲ ಸ್ಟೆಪ್ಸ್ ಆಫ್ ಮ್ಯಾನಿಫೆಸ್ಟೇಷನ್ ನಾನು ನಂಬಿಕೆ ಇಟ್ಕೊಂಡಿದ್ದೀನಿ, ಅದಕ್ಕೆ ತಕ್ಕನಾಗೆ ಏನೇನ್ ಮಾಡ್ಬೇಕು ಅದು ಕೂಡ ಮಾಡ್ತಾ ಇದ್ದೀನಿ. ಈಗ ಒಂದ್ ಜಾಗದಲ್ಲಿ ಏನಾದ್ರೂ ಬರ್ಬೇಕಂದ್ರೆ ಇದನ್ನ ತೆಗಿಬೇಕಲ್ಲಿಂದ, ಆವಾಗ ಹೊಸದು ಬರಕ್ ಸಾಧ್ಯ. ಅದೆಲ್ಲ ನಾನು ಮಾಡ್ತಾ ಇದ್ದೀನಿ. ಇವಾಗ ಒಂದು ಸ್ಟ್ಯಾಂಡ್ ತನ್ನಪ್ಪ ನನ್ ಮನೆಗೆ, ಅಲ್ಲಿ ಅದಾಗದೇ ಐಟಮ್ಸ್ ಬರಕ್ ಶುರು ಆಗ್ಬಿಡತ್ತೆ ಮನೇಲಿ. ಹಂಗೇನೆ ನಾವು ಏನೇ ಮ್ಯಾನಿಫೆಸ್ಟೇಷನ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಅಲ್ಲಿಗೆ ಸ್ಪೇಸ್ ಮಾಡಿ ಕೊಡ್ಬೇಕು. ಹಾಗಾಗಿ ಕೆಲವರಿಗೆ ವರ್ಕ್ ಆಗತ್ತೆ, ಕೆಲವರಿಗೆ ವರ್ಕ್ ಆಗಲ್ಲ. ಈಗ ಆಕ್ಚುಲಿ ನನ್ನ ಸ್ವಂತ ತಂಗಿ ಅವಳು ಈಗಿರೋದು ಟೊರಾಂಟೋಲಿ, ಕೆನಡಾಲಿರೋದು. ಅವಳು ಎಷ್ಟೋ ಸಂದರ್ಭದಲ್ಲಿ ಹೇಳ್ತಾಳೆ, ಅವಳ ಮನೆ ಸಾಯಂಕಾಲ ವಾಕಿಂಗ್ ಮಾಡ್ಬೇಕಂದ್ರೆ ಈ ಗ್ರೀನ್ ಆಪಲ್ದು ಗಿಡಗಳ ಮರಗಳಾಗ್ಬೋದು, ಅಥವಾ ಈ ಸಣ್ಣದು ಬೆರೀಸ್ ಬರುತ್ತಲ್ಲ, ಆ ಥರದೆಲ್ಲ ಅವ್ರ ಮನೆ ಪಕ್ಕ ಪಾರ್ಕೆಲ್ಲ ಹೋಗ್ಬೇಕಂದ್ರೆ ಅವಳು ಎಷ್ಟೊಂದ್ಸರಿ ಹೇಳ್ತಾಳೆ, ಇದನ್ನ ನಾನು ನಿಜವಾಗ್ಲೂ ಚಿಕ್ಕ ವಯಸ್ಸಲ್ಲಿ ಮ್ಯಾನಿಫೆಸ್ಟ್ ಮಾಡಿದ್ದೆ, ನಾನು ಚಿಕ್ಕ ವಯಸ್ಸಲ್ಲಿ ತುಂಬಾ ಸರಿ ಮ್ಯಾನಿಫೆಸ್ಟ್ ಮಾಡಿದ್ದೆ, ನಾನು ಐಸಲ್ಲಿ ಇದ್ದೇನೆ, ನಾನು ಡೋರ್ ತೆರೆದ ತಕ್ಷಣ ಐಸ್ ಇದ್ದಂಗೆ, ಈ ಥರದ್ದೆಲ್ಲ ಆಯ್ತು. ನಮ್ಮಲ್ಲಿ ಇನ್ಫ್ಯಾಕ್ಟ್ ತುಂಬಾ ವರ್ಲ್ಡ್ ಟ್ರಾವೆಲ್ ಮಾಡಿರೋದೇ ಅವಳು, ಪ್ಯಾರಿಸ್ ಇಂದ ಹಿಡಿದು US ಎಲ್ಲ, ಈಗ ಅಲ್ಲಿ ಸೆಟ್ಲ್ ಆಗಿರೋದು ಕೆನಡಲ್ಲಿ. ಬಟ್ ಚಿಕ್ಕ ವಯಸ್ಸಲ್ಲಿ ನಾವು ಏನಾದ್ರೂ ಅನ್ಕೊಂಡಿರ್ತೀವಲ್ಲ, ಅದು ಆಕ್ಚುಲಿ ಸ್ಟ್ರಾಂಗ್ ಆಗಿ ಮ್ಯಾನಿಫೆಸ್ಟ್ ಆಗ್ಬಿಡುತ್ತೆ ಅಂತನಾ, ಅಥವಾ ಯಾವ ಏಜಲ್ಲಿ ಬೇಕೋ ಮಾಡ್ಬೋದಾ? ಆವಾಗ ನಮ್ಮ ಮನಸ್ಸು ತುಂಬಾ ಗ್ರಾಸ್ಪ್ ಮಾಡ್ಕೊಂಡಿರುತ್ತೆ ಸಿಚುವೇಶನ್ಸ್ನ. ನಮ್ಮ ಸುಪ್ತ ಮನಸ್ಸು, ಸಬ್ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತೀವಲ್ಲ, ಅದು ಎಲ್ಲ ಅಬ್ಸಾರ್ಬ್ ಮಾಡ್ಕೊಂಡಿರುತ್ತೆ ಥಿಂಗ್ಸನ್ನ. ಆ ಸುಪ್ತ ಮನಸ್ಸು ಮತ್ತೆ ನಮ್ಮ ಈ ಕಾನ್ಶಿಯಸ್ ಮೈಂಡ್, ಸಬ್ಕಾನ್ಶಿಯಸ್ ಅಂಡ್ ಸಬ್ಕಾನ್ಶಿಯಸ್ ಎರಡು ಕನೆಕ್ಟ್ ಆಗಿ ಒಂದ್ ಸಮ್ಮಿಲನ ಆದಾಗ ನಮ್ಮ ಮ್ಯಾನಿಫೆಸ್ಟೇಷನ್ ತುಂಬಾ ಫಾಸ್ಟ್ ಆಗತ್ತೆ. ಸೊ ಬಾಲ್ಯದಲ್ಲಿ ನಾವು ನಂಬಿಕೆ ಇಟ್ಕೊಂಡು ಎಲ್ಲ ನಂಬಿರ್ತೀವಲ್ವಾ, ಅಂದ್ರೆ ಇವಾಗ ಜಾಸ್ತಿ ಕ್ವಶನ್ ಮಾಡಕ್ ಹೋಗಲ್ಲ ನಾವು. ಲಾಜಿಕಲ್ ಮೈಂಡ್ ಅಥವಾ ಸೈಂಟಿಫಿಕ್ ಮೈಂಡ್ ಆಕ್ಟಿವೇಟೆಡ್ ಇರೋದಿಲ್ಲ. ಅವಾಗ ನಾವ್ ಏನೇನ್ ಕೇಳಿಸ್ಕೊಂಡಿರ್ತೀವಿ, ನಮ್ಮ ಅನುಭವಗಳ ಮೇಲೆ ನಾವು ಒಂದು ನೋಷನ್ ಇಟ್ಕೊಂಡಿರ್ತೀವಿ, ಓಕೆ ನನ್ನ ಲೈಫ್ ಹೀಗಿರ್ಬೇಕು ಅಂತ.
ಅದಕ್ಕೆ ಆ ಲಿಂಕು ನಮ್ಮ ಅನುಭವಗಳು, ನಮಗೆ ಯಾವ ಥರದ್ದು ಪೇರೆಂಟ್ಸ್ ಸಿಕ್ಕಿದ್ರು, ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನು ಆ ಚಿಕ್ಕ ಮಗು ಒಳಗಡೆ ಏನೇನು ನಂಬಿಕೆಗಳು ಸ್ಟೋರ್ ಆಗಿದೆ, ಅದೇ ನಮ್ಮ ಮುಂದಿನ ಭವಿಷ್ಯವನ್ನ ರೂಪಿಸೋ ಆಲೋಚನೆಗಳು, ಅನುಭವಗಳು. ಹಾಗಾಗಿ ಬಾಲ್ಯಕ್ಕೂ ನಮ್ಮ ಈ ಜೀವನಕ್ಕೂ ತುಂಬಾ ನಂಟಿದೆ. ನೀವು ನೋಡಿರ್ಬೋದು, ಇವಾಗ ನಾವು ತುಂಬಾ ಫೆಮಿಲಿಯಾರಿಟಿ ಹುಡ್ಕೊಂಡು ಹೋಗ್ತೀವಿ. ಸೊ ಬಾಲ್ಯದಲ್ಲಿ ನನ್ನ ಮೈಂಡ್ ಸೆಟ್ಟು, ನಾನು ತುಂಬಾ ರಿಚ್ ಅಂಡ್ ಲ್ಯಾವಿಶ್ ಅಂಡ್ ಲಕ್ಸುರಿಯಸ್ ಲೈಫ್ ಖಂಡಿತ ನಾನು ಲಿವ್ ಮಾಡಬೇಕು ಅಂತ ಒಂದು ಚಿಕ್ಕ ಹುಡುಗಿ ಅಥವಾ ಚಿಕ್ಕ ಹುಡುಗ ಅನ್ಕೊಂಡಿದ್ರೆ, ಇವತ್ತಿಗೆ ನೀವು ಅದೇ ರೀತಿಯ ಒಂದು ಮನುಷ್ಯ ಆಗಿರ್ತೀರ. ನನ್ನ ಇದು ಪರ್ಸನಲ್ ಎಕ್ಸ್ಪೀರಿಯನ್ಸ್, ಮತ್ತೆ ಸುಮಾರು ಜನ ನಂಗೆ ಇದು ಕನ್ಫರ್ಮೇಶನ್ ಕೊಟ್ಟಿದ್ದಾರೆ. ದ್ಯಾಟ್ ಚೈಲ್ಡ್ಹುಡ್ ಅಲ್ಲಿ ನೀವು ಹೇಳಿದ್ರಲ್ಲ ಇವಾಗ ಕೆಲವೊಂದು ವಿಚಾರಗಳು, ಹಾಗಾಗಿ ನಾವು ಬಾಲ್ಯದಲ್ಲಿ ನಾವು ಏನ್ ಅನ್ಕೊಂಡಿರ್ತೀವಿ ಅದು ತುಂಬಾ ಚೆನ್ನಾಗಿ ಮ್ಯಾನಿಫೆಸ್ಟೇಷನ್ ಆಗತ್ತೆ. ಬಿಕಾಸ್ ದರ್ ಇಸ್ ಅ ಡೆಫಿನೆಟ್ ಲಿಂಕ್ ವಿತ್ ಯುವರ್ ಇನ್ನರ್ ಚೈಲ್ಡ್ ಆ್ಯಂಡ್ ಹೌ ಯು ಬಿಹೇವ್ ಆಸ್ ಅನ್ ಅಡಲ್ಟ್. ನಮ್ಮ ಪಾರ್ಟ್ನರ್ಸ್ನ ನಾವು, ನಮ್ಮ ಅಪ್ಪ ಹೇಗಿದ್ರು, ತಂದೆ ಹೇಗಿದ್ರು, ತಾಯಿ ಹೇಗಿದ್ರು, ಅದೇ ರೀತಿಯ ಪಾರ್ಟ್ನರ್ ಅಟ್ರಾಕ್ಟ್ ಮಾಡ್ಕೊಂಡಿರ್ತೀವಿ. ಅಥವಾ ನಮ್ಮ ತಂದೆ ಯಾವ ಥರದ ಕೆಲಸ ಮಾಡ್ತಿರ್ತಾರೆ, ಅದೇ ರೀತಿ ಸಂಹೌ ಸಬ್ಕಾನ್ಷಿಯಸ್ಲಿ ನಮ್ಗೆ ಗೊತ್ತಿಲ್ಲದೆ ಫೆಮಿಲಿಯಾರಿಟಿ ಏನೋ ಒಂದು ಎನರ್ಜಿ ಸೆನ್ಸ್ ಮಾಡಿ ಅದೇ ರೀತಿಯದ್ದು ಲೈಫನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ. ಹಾಗಾಗಿ ನಾನು ಹೇಳೋದು, ಇದು ಎರಡು ಇಂಟರ್ಲಿಂಕ್ಡ್, ವಿಚ್ ಇಸ್ ಈ ನಡುವೆ ತುಂಬಾ ನೋಡ್ತಿದ್ದೀನಿ ಕೇಸಸ್ಸು. ಬಾಲ್ಯನ ಕರೆಕ್ಷನ್ಸ್ ಮಾಡ್ಕೊಳ್ದೆ ನಾವೀಗ ಬದುಕೋಕ್ ಸಾಧ್ಯನೇ ಇಲ್ಲ. ಆಸ್ ಅನ್ ಅಡಲ್ಟ್, ಇಫ್ ಯು ವಾಂಟ್ ಅ ಬ್ಯೂಟಿಫುಲ್ ಲೈಫ್, ಏನೇನ್ ಟ್ರಾಮಾ ಚೈಲ್ಡ್ಹುಡ್ ಅಲ್ಲಿ ಆಗಿದೆ ಖಂಡಿತ ಅದನ್ನ ಹೀಲ್ ಮಾಡ್ಕೊಳ್ಳೇಬೇಕು ನೀವು. ಇಲ್ಲಾಂದ್ರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಯಾವುದೂ ವರ್ಕ್ ಆಗಲ್ಲ. ಈಗ ನಂತರ ಬಹಳ ಮುಖ್ಯವಾದದ್ದು ಹಣಕಾಸು ವಿಚಾರ. ದುಡ್ಡು, ಚೆನ್ನಾಗಿ ದುಡ್ಡು ಮಾಡಬೇಕು. ಮನಿನ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಒಂದಷ್ಟು ಟ್ರಿಕ್ಸ್. ಎಸ್, ಅಬ್ಸಲ್ಯೂಟ್ಲಿ ತುಂಬಾ ಈಸಿ ಇದೆಲ್ಲ ಮ್ಯಾನಿಫೆಸ್ಟ್ ಮಾಡೋದು. ಒಂದು, ನಿಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡಬೇಕು. ನಾನು ವರ್ತ್ ಇದ್ದೀನಿ, ಇದನ್ನ ನಾನು ಸಿಕ್ಕಿದ್ರೆ ಇದನ್ನ ಆಂಗ್ಸೈಟಿ, ಇವಾಗ 10,000 ಬಂದ್ಬಿಟ್ರೆ ಇಲ್ಲೆಲ್ಲೋ ಕೊಟ್ಬಿಡ್ತೀನಿ, ಅಯ್ಯೋ ಮನಿ ಬಂದ್ರೆ ನನ್ ಖರ್ಚಾಗೋಗುತ್ತೆ ಅನ್ನೋ ಮೈಂಡ್ ಸೆಟ್ ಇಂದ ಮ್ಯಾನಿಫೆಸ್ಟ್ ಮಾಡಬೇಡಿ. ಮ್ಯಾನಿಫೆಸ್ಟೇಷನ್ ಇಸ್ ಗೋಯಿಂಗ್ ಫಾರ್ ವರ್ಕ್, ಸೇಫ್ ಗಾರ್ಡಿಂಗ್ ದಟ್ ಮನಿ ದಟ್ ಯು ಹ್ಯಾವ್. ಅದನ್ನ ಇಂಟೆಲೆಕ್ಚುಲಿ ಹೇಗೆ ಕರೆಕ್ಟಾಗಿ ಇನ್ವೆಸ್ಟ್ ಮಾಡೋದ್ರಿಂದ ಹಿಡಿದು ಒಂದು ಟಿಪ್ ಕೊಡ್ತೀನಿ. ಇವಾಗ ಸದಾ ನಿಮ್ಗೆ ಮ್ಯಾನಿಫೆಸ್ಟೇಷನ್ ಮೋಡಲ್ಲೇ ಇರಬೇಕು, ಮನಿ ಎಲ್ಲ ವಾಪಸ್ ಚೆನ್ನಾಗಿ ಬರಬೇಕು, ನೀವು ಕೊಟ್ಟಿರೋ ಮನಿ ವಾಪಸ್ ಬರಬೇಕು, ಮನಿನೇ ಮ್ಯಾನಿಫೆಸ್ಟ್ ಮಾಡಬೇಕು 24/7 ಅಂದ್ರೆ ರಿಚುವಲ್ಸ್ ಇದೆ. ಬೇ ಲೀಫ್ ಅಂತ ನೀವು ಕೇಳಿರ್ಬೋದು, ನನ್ನ ವಿಡಿಯೋಸಲ್ಲೂ ನೋಡಿರ್ಬೋದು, ಸುಮಾರು ಕಡೆ ಇದು ತುಂಬಾ ಪಾಪ್ಯುಲರ್ ಲೀಫ್, ಪಲಾವ್ ಎಲೆ ಅಂತ ಹೇಳ್ತೀವಿ. ಅದರಲ್ಲಿ ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್ ಇದೆ. ಹಸಿದಾದ್ರೂ ನೀವು ಯಾವ ತರ ನೋಡಿದಿರೋ ಅಲ್ವೋ ಗೊತ್ತಿಲ್ಲ, ನಾನು ರೀಸೆಂಟ್ಲಿ ಹಸಿ ಬೇ ಲೀಫ್ ಕೂಡ ನೋಡಿದೆ. ಅದರಲ್ಲಿ ಏನ್ ಪವರ್ ಇದೆ ಹೇಳ್ತೀನಿ. ಅದನ್ನು ಕೂಡ ಬರ್ನ್ ಮಾಡ್ಬೋದು. ಅಥವಾ ಪಲಾವ್ ಎಲೆ ನಿಮ್ಗೆ ಡ್ರೈಡ್ ಸಿಗತ್ತೆ ಯೂಶಲಿ. ಅದ್ರ ಮೇಲೆ ನೀವು 1176 ಅನ್ನೋ ಒಂದು ನಂಬರ್ ಬರಿಬೇಕು ಅಷ್ಟೇ. ನ್ಯೂಮರಾಲಜಿಕಲಿ ಇದು ತುಂಬಾ ಸಿಗ್ನಿಫಿಕೆಂಟ್ ನಂಬರು. ಇದರಲ್ಲಿ ಅಬಂಡೆನ್ಸ್, 11 ನಂಬರ್ಗೂ ಎನರ್ಜಿ ಇದೆ ಅಂತ ನಂಬ್ತಾರಲ್ಲ ನ್ಯೂಮರಾಲಜಿಯಲ್ಲಿ. ಹಾಗೆ ಅದರಲ್ಲಿ ಏನೋ ಒಂದು ಪವರ್ ಇದೆ. ಆ 1176 ಅಂತ ಬರ್ದ್ಬಿಟ್ಟು ಕೆಳಗಡೆ ಮನಿ ಅಂತ ಬರೀರಿ. ನಿಮ್ಗೆ ಕನ್ನಡದಲ್ಲಿ ಬರೆಯಕ್ಕಾದ್ರೆ ಹಣ ಅಂತ ಬರೀರಿ, ಇಂಗ್ಲಿಷಲ್ಲಿ ನಿಮ್ಗೆ ಕನ್ವೀನಿಯಂಟ್ ಇದ್ರೆ ಇಂಗ್ಲಿಷಲ್ಲಿ ಬರೀರಿ, ಯಾವ ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ಬರೀತಿರೋ ಬರ್ದ್ಬಿಟ್ಟು ಹಿಂದೆ ಇನ್ಫಿನಿಟಿ, ಯಾಕಂದ್ರೆ ನಮ್ಗೆ ಯಾವಾಗ್ಲೂ ಬೇಕಲ್ವಾ, ನೀವ್ ಹೇಳಿದ್ರಿ ಯಾವಾಗ್ಲೂ ನಂಗೆ ಮನಿ ಬರ್ತಾ ಇರ್ಬೇಕು. ಸೊ ಇನ್ಫೈನೈಟ್ ಲೂಪ್ ಅಲ್ಲಿ ಇನ್ಫಿನಿಟಿ ಸಿಂಬಲ್ನ ಹಿಂಗಡೆ ಬರಿಬೇಕು. ಇದು ಯಾವ ಪೆನ್ನಲ್ಲಾದ್ರೂ ಬರಿಬೋದು, ಬ್ಲೂ ಪೆನ್, ಗ್ರೀನ್ ಪೆನ್, ಎರಡು ನನ್ನ ಪ್ರಿಫರೆನ್ಸ್ ಇದು. ತಗೊಂಡು ಬರ್ದು ಅದನ್ನ ಬರ್ನ್ ಮಾಡಬೇಕು. ಹೆಂಗೆ, ಒಂದು ಬೋಲ್, ಫೈರ್ ರೆಸಿಸ್ಟೆಂಟ್ ಬೋಲ್ ಆದ್ರೂ ತಗೊಳ್ಳಿ. ಅದಕ್ಕೆ ಕರ್ಪೂರ ನಾವು ಪುರಾತನ ಕಾಲದಿಂದ ನಾವು ಕರ್ಪೂರನ ಮನೆಯಲ್ಲಿ ಬರ್ನ್ ಮಾಡ್ತೀವಿ. ಅದರಲ್ಲಿ ಒಂದು ಶಕ್ತಿ ಇದೆ, ನೆಗೆಟಿವಿಟಿ ತೆಗೆದು ಹಾಕುವಂತ ಶಕ್ತಿ ಇದೆ ಅಂತ ನಂಬ್ತೀವಿ. ಸೊ ಕರ್ಪೂರದ ಜೊತೆಗೆ ಈ ಬೇ ಲೀಫ್ನ ಇದು ಬರ್ದು ಬರ್ನ್ ಮಾಡೋ ಏನ್ ಸಿಗ್ನಿಫಿಕೆನ್ಸು, ಅದಕ್ಕೆ ಔಟ್ಕಮ್ಮಿಗೆ ನಾನು ಅಟ್ಯಾಚ್ಡ್ ಅಲ್ಲ ಅಂತ ಕೃಷ್ಣ ಹೇಳ್ತಾರಲ್ವಾ, ನೀನ್ ಬರೀ ನಿನ್ ಡ್ಯೂಟಿ ಮಾಡಪ್ಪ, ನಿನ್ನ ಔಟ್ಕಮ್ಮು ಏನಾಗ್ಬೇಕು ಅನ್ನೋದ್ರ ಬಗ್ಗೆ ನೀನ್ ವರಿ ಮಾಡಬೇಡ, ಭಗವದ್ಗೀತೆ ಹೇಳ್ತಾರೆ. ಸೊ ಏನ್ ಸಿಗತ್ತೆ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ಬೇಡಿ. ನಾನ್ ಮಾಡ್ದೆ ನನ್ನ ಡ್ಯೂಟಿ, ಅದನ್ನ ಬರ್ದು ಬರ್ನ್ ಮಾಡ್ಬಿಟ್ಟು ಅದರದ್ದು ಬರ್ನ್ ಆದ್ಮೇಲೆ ಆಶ್ ಬರತ್ತಲ್ವಾ, ಅದನ್ನ ಅಂತ ಬ್ಲೋ ಮಾಡ್ಬೇಕು ಆಚೆ ಕಡೆ. ಅಂದ್ರೆ ಇನ್ನು ನಿನ್ನ ಇಚ್ಛೆ ಅಪ್ಪ, ಕೊಡೋದು ಬಿಡೋದು ನಾನ್ ರೆಡಿ ರಿಸೀವಿಂಗಿಗೆ ಅನ್ನೋ ಒಂದು ಸಿಗ್ನಿಫಿಕೆಂಟ್ ಅಥವಾ ಸಾಂಕೇತಿಕವಾಗಿ ಇದನ್ನ ಮಾಡಿದ್ರೆ ಮನಿ ಯಾಕೆ ಬರಲ್ಲ ನಿಮ್ಗೆ ಗೊತ್ತಾಗತ್ತೆ. ಖಂಡಿತ ಬರುತ್ತೆ, ಅಬಂಡೆಂಟ್ ಆಗಿ ಬರುತ್ತೆ. ಎಷ್ಟು ಕೇಳ್ತೀರಾ ಅಷ್ಟು ಬರುತ್ತೆ. ಆ ನಂಬಿಕೆ ನಿಮ್ಮಲ್ಲಿ ಇದೆಯಾ, ನೀವ್ ಅರ್ಹರು ಅನ್ನೋ ಒಂದ್ ನಂಬಿಕೆ ನಿಮ್ಮಲ್ಲಿ ಇದೆಯಾ, ಇದನ್ನ ಮಾಡಿ ನೋಡಿ. ನೀವೇ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ತೀರಾ ಬಂತು ದುಡ್ಡು. ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ದುಡ್ಡು ಬರಕ್ ಶುರು ಆಗಿದೆ, ನನ್ನಲ್ಲಿ ತುಂಬಾ ಪಾಸಿಟಿವಿಟಿ ಬಂದಿದೆ ಅಂತ ನಿಮ್ಗೆ ಅರ್ಥ ಆಗತ್ತೆ ಇದರಲ್ಲಿ.